ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭೈರವಿ, ಯಾಕಮ್ಮ ರಿಸ್ಟ್ ತಗೋತೀಯ? ಸಪೋಸ್ ನೀನ್ ಆ ರೂಮ್ಗೆ ಹೋಗಿದ್ದು ಅವರು CCTV ಫುಟೇಜ್ ಅಲ್ಲಿ ನೋಡಿದ್ರೆ ಏನಾಗ್ತಿತ್ತು? ಹಾಗಾಗಿಲ್ವಲ್ಲ ಡ್ಯಾಡ್, ಯಾಕೆ ಸುಮ್ನೆ ಯೋಚನೆ ಮಾಡ್ತಿದ್ದೀರಾ? ಓಕೆ, ಹಾಗಾಗ್ಲಿಲ್ಲ. ಸಪೋಸ್ ಆಗಿದ್ದಿದ್ರೆ ನೀನ್ ವಸುಂಧರನ ಹತ್ರ ಸಿಕ್ಕಾಕೊಂಡಿದ್ರೆ ನಿನ್ ಗತಿ ಏನಾಗ್ತಿತ್ತು ಗೊತ್ತಾ? ಹೌದಕ್ಕ, ಡ್ಯಾಡ್ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ನನಗೇನೇ ಆದ್ರೂ ನೀವಿದಿರಲ್ಲ ನನ್ನನ್ನ ಕಾಪಾಡಕ್ಕೆ. ನಾನಿದ್ದೀನಮ್ಮ, ದಾಟ್ಸ್ ರೈಟ್. ಆ ದುಷ್ಟರ ಮಧ್ಯ ನೀರೋ ಆತಂಕ ಯಾವಾಗ್ಲೂ ನನ್ ಕಾಡ್ತಾ ಇರುತ್ತೆ. ಆಯ್ತು ಡ್ಯಾಡ್, ನೀವ್ ಬೇಜಾರ್ ಮಾಡ್ಕೋಬೇಡಿ. ಇನ್ಯಾವತ್ತೂ ಹೀಗಾಗದೆ ಇರೋ ಹಾಗೆ ನೋಡ್ಕೋತೀನಿ, ಓಕೆನಾ? ಅಂದ್ರೆ ಮತ್ತೆ ಹೀಗಾಗತ್ತೆ ಅಂತನಾ? ಭೈರವಿ, ಇನ್ಮೇಲೆ ನೀನ್ ರಿಸ್ಕ್ ತಗೋಬೇಡ. ನನಗೋಸ್ಕರ ನೀನ್ ಮಾಡಿದ್ ಸಾಕು. ಯಾಕೆ ತಗೋಬಾರ್ದು ಡ್ಯಾಡ್? ನೀವ್ ನನ್ಗೋಸ್ಕರ ರಿಸ್ಕ್ ತಗೊಂಡಿಲ್ವಾ? ನನ್ನ ಅಕ್ಕ ಸಾಯೋ ಹಂತದಲ್ಲಿದ್ದಾಗ ಅವಳಿಗೆ ನನ್ಗೆ ಹೊಸ ಬದುಕ್ ಕೊಟ್ಟವ್ರು ನೀವು. ನಮ್ಮಿಬ್ರು ಮದ್ವೆನ ಎಷ್ಟೊಂದ್ ಖರ್ಚು ಮಾಡಿದಿರಾ. ಅದು ಸಾಲ್ದು ಅಂತ ನನ್ನ ಮಗಳು ಅಂತ ಒಪ್ಕೊಂಡು ನಿಮ್ ಆಫೀಸಲ್ಲಿ ನನಗೊಂದು ದೊಡ್ಡ ಪೋಸ್ಟ್ ಕೊಟ್ಟಿದ್ದೀರಾ. ನೀವಿಷ್ಟೆಲ್ಲ ಮಾಡಿರುವಾಗ ನಾನ್ ನಿಮ್ಗೋಸ್ಕರ ಒಂದು ಸಣ್ಣ ರಿಸ್ಕ್ ತಗೋಬಾರ್ದಾ? ರಿಸ್ಕು ತಗೋಬೇಕಮ್ಮ. ಆ ರಿಸ್ಕ್ ಇಂದ ನಿನಗ್ ತೊಂದರೆ ಆಗ್ಬಾರ್ದು. ನಿನ್ನ ಮತ್ತು ವಿರಾಟ್ ಸಂಬಂಧ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಬಾರ್ದು. ಭೈರವಿ, ನಿಂಗೇನಾರು ಆದ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನಮ್ಮಿಬ್ಬರಿಗೂ ಖಂಡಿತ ಇಲ್ಲಮ್ಮ. ಯಾಕೆಂದ್ರೆ ನನಗೆ ನೀನ್ ಬೇರೆ ಅಲ್ಲ, ಜಾನ್ವಿ ಬೇರೆ ಅಲ್ಲ. ನೀನ್ ಇನ್ಮೇಲೆ ಇದ್ರ ಬಗ್ಗೆ ರಿಸ್ಕ್ ತಗೋಬೇಡ. ಹಾಗಲ್ಲ ಡ್ಯಾಡ್. ಭೈರವಿ, ನೀನ್ ದೇವಸ್ಥಾನಕ್ಕೆ ಹೋಗ್ತಿದೀಯ, ಹೋಗಿ ದರ್ಶನ ಮಾಡ್ಕೊಂಬ, ಆಮೇಲೆ ಮಾತಾಡೋಣಮ್ಮ. ಸರಿ ಡ್ಯಾಡ್. ನಿನ್ನೆ ನಾನು ನಿಮ್ಗೊಂದು ಡಾಕ್ಯುಮೆಂಟ್ ಕಳ್ಸಿದ್ನಲ್ಲ, ಅದನ್ನ ನೋಡಿದ್ರಾ? ನೋಡ್ದೆ ಕಣಮ್ಮ. ಆ ಲ್ಯಾಂಡು ರಿಜಿಸ್ಟ್ರೇಷನ್ ಪೇಪರ್ಸ್ ಎಲ್ಲ ನೋಡ್ದೆ. ಅದರಲ್ಲಿ ಜಾನ್ವಿ ಅವ್ರ ತಾತನ್ ಸೈನ್ ಆಗಿದೆ. ಅಂದ್ರೆ ನನ್ನ ಹೆಂಡತಿ ಕಾತ್ಯಾಯಣಿ ಅವ್ರ ತಂದೆ ಶ್ರೀನಿವಾಸ್ ಅವ್ರ ಸೈನ್ ಆಗಿದೆ. ಹಾಗಾಗಿ ಆ ಜಾಗ ಆಗ್ಲೇ ರಿಜಿಸ್ಟ್ರೇಷನ್ ಆಗಿದೆ. ಹೌದಾ? ರಿಜಿಸ್ಟ್ರೇಷನ್ ಆಗಿದ್ಯಾ? ಯಾವ ಡೇಟ್ ಅಲ್ಲಿ ಆಗಿರೋದು? ಐ ಥಿಂಕ್ ಮೇ 15ನೇ ತಾರೀಕು ರಿಜಿಸ್ಟರ್ ಆಗಿದೆ. ಮೇ 15th? ಡ್ಯಾಡ್, ಅದೇ ಡೇಟ್ ಅಲ್ವಾ ನಮ್ಮ ಇಡೀ ಫ್ಯಾಮಿಲಿಗೆ ಆಕ್ಸಿಡೆಂಟ್ ಆಗಿದ್ದು, ನಮ್ಮ ಇಡೀ ಫ್ಯಾಮಿಲಿ ಚಿತ್ರ ಆಗಿದ್ದು? ಮೇ 15th ಅಲ್ವಾ ಡ್ಯಾಡ್?